ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ತುಂಬಾ ಈಸಿಯಾಗಿ ಮತ್ತು ಬ್ಯೂಟಿಫುಲ್ ಆಗಿರೋ ಒಂದು ಕುಚ್ಚ ನಾನು ತೋರಿಸ್ತಾ ಇದ್ದೀನಿ. ಅದು ಒಂದೇ ಸ್ಟೆಪ್ಪಲ್ಲಿ ನೀವು ಕ್ರೋಶ ಹಾಕಿ ಹಾಕ್ಬೋದು. ಈಗ ನಾನಿಲ್ಲಿ ಆರೇಳು ದಾರ ತೊಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಲಾಕ್ ಮಾಡ್ಕೊಂಡಾದಮೇಲೆ ನಾನು 5 ಸರಿ ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನನಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ನೀವು ಅಟ್ಲೀಸ್ಟ್ ಕುಚ್ಚಿಗೋಸ್ಕರನಾದರೂ, ಕುಚ್ಚು ಚೆನ್ನಾಗಿದೆ ಅಂತನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಈ ರೀತಿ ನಾನು 5 ಸಲ ಹಾಕ್ಕೊತಾ ಇದ್ದೀನಿ. 5 ಸರಿ ಲಾಕ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಕುಚ್ಚಿಗೆ 5 ಚೈನ ಹಾಕ್ಕೊಬೇಕಾಗತ್ತೆ. ತುಂಬಾ ಬೇಗನೆ ಆಗುತ್ತೆ ಫ್ರೆಂಡ್ಸ್, ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ ಕುಚ್ಚು. ನಾನು ಲಾಸ್ಟಿಗೆ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಕುಚ್ಚು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈಗ ನಾನಿಲ್ಲಿ 5 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ನೀವು 4 ಸರಿ ಬೇಕಂದ್ರೆ ಲಾಕ್ ಮಾಡ್ಕೊಬೋದು. ಈಗ ನಾನಿಲ್ಲಿ 5 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಬೇಗನೆ ಹಾಕೊಬೋದು ಫ್ರೆಂಡ್ಸ್. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 300 to 350. ಮತ್ತು ಇದನ್ನು ನೀವು ಬೇಗನೆ ಹಾಕ್ಬೋದು. ಮತ್ತು ಹೊಸ ಥರ ಕುಚ್ಚು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಸಿಂಪಲಾಗಿ ಹಾಕಿದ್ರೂ. ಮತ್ತು ಒಂದೇ ಸ್ಟೆಪ್ಪಲ್ಲಿ ನಾವು ಹಾಕ್ಬಹುದು. ಈಗ ಆದಮೇಲೆ ನಾನು ಮತ್ತೆ 5 ಸರಿ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇದು ಯಾಕೆ ಈ ರೀತಿ ಲಾಕ್ ಮಾಡ್ಕೊಬೇಕಂದ್ರೆ ಕುಚ್ಚಿಗೂ ಮತ್ತು ಇದು ನಾವು ಹಾಕೋ ಡಿಸೈನಿಗೂ ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಈ ರೀತಿ ಹಾಕ್ಕೊತಾ ಇದ್ದೀನಿ. ಇಲ್ಲೂ ನೀವು 5 ಸರಿ ಲಾಕ್ ಮಾಡ್ಕೊಳ್ಳಿ. ಎಣಿಸ್ಕೊಳ್ಳಿ. ನಾನಿಲ್ಲಿ 3 ಸರಿ ಹಾಕಿದ್ದೀನಿ. ನೆಕ್ಸ್ಟ್ ಮತ್ತೆ ನಾನೀಗ 2 ಸರಿ ಹಾಕ್ಕೊತಾ ಇದ್ದೀನಿ. ನೀವು ಆರಾಮಾಗಿ ಹಾಕ್ಬೋದು ಫ್ರೆಂಡ್ಸ್, ಬೇಗ. ಯಾಕೆಂದರೆ ನಾನಿಲ್ಲಿ ಒಂದೇ ಸ್ಟೆಪ್ಪಲ್ಲಿ ಹಾಕೋದನ್ನ ತೋರಿಸ್ತಾ ಇದ್ದೀನಿ. ಡಬಲ್ ಸ್ಟೆಪ್ಪಲ್ಲ, ಒಂದೇ ಸ್ಟೆಪ್ಪಲ್ಲಿ ಹಾಕ್ಬೋದು ನೀವು ಈಸಿಯಾಗಿ. ಫಸ್ಟ್ ಬಿಗಿನರ್ಸು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು, ಅಷ್ಟು ಈಸಿಯಾಗಿ ಬರುತ್ತೆ. ಈಗ ನಾನಿಲ್ಲಿ ಹಾಕಾಗಿದೆ 5 ಸರಿ. ಈಗ ನಾನಿಲ್ಲಿ ರೌಂಡು ಬೀಡ್ಸ್ನ ತೊಗೊಂಡಿದ್ದೀನಿ. 3 ರೌಂಡ್ ಬೀಡ್ಸ್ನ ತೊಗೊಂಡು ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ್ಮೇಲೆ ಲಾಕ್ ಮಾಡ್ಕೊಬೇಕಾಗುತ್ತೆ. ದಾರಕ್ಕೆ ಲಾಕ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅದೆಲ್ಲಿ ಬರ್ತಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ 5 ಚೈನ ಹಾಕ್ಕೊತಾ ಇದ್ದೀನಿ. 5 ಚೈನ ಹಾಕ್ಕೊಂಡು ನೋಡ್ಕೊಳ್ಳಿ. 4 ಚೈನ ಹಾಕಿದರೆ ಅದಕ್ಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ 5 ಚೈನ ಹಾಕ್ಕೊಳ್ಳಿ. 5 ಚೈನ ಹಾಕ್ಕೊಂಡು ದಾರ ಇರುತ್ತಲ್ಲ ಮಣಿ ಪಕ್ಕ, ಅದಕ್ಕೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟು ಅದೇ ರೀತಿ ಮತ್ತೆ 5 ಚೈನ್ ಹಾಕ್ಕೊಂಡು ಮತ್ತು ಮಧ್ಯ ಮಣಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 5 ಚೈನ್ ಹಾಕ್ಕೊಂಡು ಲಾಸ್ಟ್ ಮಣಿಗೆ ಆ ದಾರ ಎಲ್ಲಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮಣಿ ದಾರ ಎಲ್ಲಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡ್ಕೊಳಕ್ಕೆ ಹೋಗಬೇಡಿ, ಇಲ್ಲಾಂದರೆ ಡಿಸೈನ್ ಚೆನ್ನಾಗಿ ಬರೋದಿಲ್ಲ.
ಹೀಗೆ ನಾನು ಸೂಜಿ ಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ಈಗ ಅಲ್ಲಿ 3 ದಾರ ಬರುತ್ತೆ, ಆ 3 ದಾರಗಳಿಗೆ ದಾರನ ಹೊರಗೆ ಎಳ್ಕೊತಾ ಇದ್ದೀನಿ. ಈಗ ಆ ದಾರದೊಳಗೆ ತೂರಿಸಿ ದಾರನ ಒಳಗೆ ತಗೊಂಡು 3 ದಾರದೊಳಗೆ ದಾರನ ಹೊರಗೆ ತಗೊಬೇಕು. ಇದು ನೋಡಿ ತುಂಬಾ ಈಸಿಯಾಗಿ ಇರುತ್ತೆ ಮತ್ತು ಲುಕ್ ಅಂತೂ ಸೂಪರಾಗಿ ಬರುತ್ತೆ. ಈ ರೀತಿ ನಾನು 4 ರಿಂದ 5 ಹಾಕ್ಕೊಂಡಿದ್ದೀನಿ. ಸಿಂಪಲ್ ಆಗಿದ್ರು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ಈ ರೀತಿ. ನಾನು 5 ಕಂಬನ ಹಾಕ್ಕೊಂಡಿದ್ದೀನಿ. 5 ಕಂಬ ಹಾಕ್ಕೊಂಡ್ಮೇಲೆ ಈಗ ದಾರನ ತಗೊಳಕ್ಕೆ ಹೋಗ್ಬೇಡಿ, ಜಸ್ಟ್ ಹಂಗೆ ಮಣಿ ಒಳಗಿಂದ ಕ್ರೋಶ ಹಾಕ್ಕೊಂಡು ದಾರನ ಹೊರಗೆ ತಗೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೆಕ್ಸ್ಟು ಅದಕ್ಕೂ ಅದೇ ರೀತಿ ಹಾಕ್ಕೊಬೇಕಾಗತ್ತೆ. ಕ್ರೋಶ ಮೇಲೆ ದಾರ ತಗೊಂಡು ಅದೇನು ನಾವು ಚೈನ್ ಹಾಕಿರ್ತೀವಿ ಅದರೊಳಗೆ ದಾರ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಇದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಫಿನಿಶಿಂಗು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ 5 ಸರಿ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ 5 ಸರಿ ಆದಮೇಲೆ ಮಣಿ ದಾರ ಏನು ಹಾಕಿರ್ತೀವಿ ಅದರಿಂದ ಆ ದಾರನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಫಿನಿಶ್ ಮಾಡಿಕೊಂಡು ಆ ದಾರನ ನಾವೆಲ್ಲಿ ಮಣಿಯಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 5 ಸರಿ ಬಟ್ಟೆಗೆ ದಾರ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಹಾಕ್ಕೊಳ್ಳಿ, ಮತ್ತೆ 5 ಸರಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ.